ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಹೇಳ್ತೀನಿ. ನಾನು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆಲ್ರೆಡಿ ಬೆಳಗ್ಗೆ ಆಗಿತ್ತು. ಬೆಳಗಿನ ಟ್ರೈನ್ಗೆ ಹೋದರೆ ಸರಿಯಾಗುತ್ತೆ ಅಂತ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಚಳಿಲಿ ಅಂತ. ಹಾಗೆಯೇ ಇರಲಿ, ನಾನು ವೀಡಿಯೋ ಮಾಡೋದೇ ಮರ್ತುಬಿಟ್ಟೆ ಸ್ಟಾರ್ಟಿಂಗಿಂದ. ಹಾಗೆ ಬರಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಕೂಡ ಹೇಳ್ತಾಯಿದ್ರು ವೀಡಿಯೋ ಯಾಕೆ ಯೂಟ್ಯೂಬಿಗೆ ಹಾಕಲ್ವಾ ಅಂತ. ಅದಕ್ಕೆ ಅವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ, ಅದು ಅರ್ಧದಿಂದ ಮಾಡ್ಕೊಂಡಿದ್ದೀನಿ. ನಂತರ ನಾವು ಹೋಗಿದ್ದೆ ಜಿ ಆರ್ ಎಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಟಾರ್ಟಿಂಗ್ಗೆ ಅಷ್ಟೇ ತುಂಬ ಖುಷಿಯಾಗಿತ್ತು, ತುಂಬ ಕ್ರೇಜಿಯಾಗೂ ಇತ್ತು. ನೋಡಿ ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಅಷ್ಟೇ, ಯಾರಿಗೆ ಫೋಟೋ ಕ್ರೇಜ್ ಇಷ್ಟ ಇಲ್ಲ, ಎಲ್ಲರೂ ಅಷ್ಟೇ ಫಸ್ಟ್ ಬೇಗನೆ ಹೋಗ್ಬಿಟ್ಟು ಎಲ್ಲರೂ ಎಷ್ಟಾಗುತ್ತೆ ಅಷ್ಟು ಫೋಟೋ ಎಲ್ಲನೂ ಕ್ಲಿಕ್ ಮಾಡ್ಕೋತಾ ಇದ್ವಿ. ನಂತರ ಹಾಗೆ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಡ್ರೆಸ್ಸಸ್ ಎಲ್ಲ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಸೆಲೆಕ್ಟು ಮಾಡ್ಕೊಂಡ್ವಿ. ಇವ್ರದ್ದಾದ್ರೂ ಫೋಟೋ ಸೆಕ್ಷನ್ ಇನ್ನೂ ಮುಗ್ದೇ ಇರಲಿಲ್ಲ. ನಂತರ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಎಷ್ಟು ಹೊಟ್ಟೆ ಹಸಿತಿತ್ತು ಅಂದರೆ ಆಗ್ತಾನೆ ಇಲ್ಲಪ್ಪ, ಹೆಜ್ಜೆ ಇಡೋಕ್ಕೆ ಅನ್ನೋ ರೇಂಜ್ವರೆಗೂ ಹೊಟ್ಟೆ ಹಸಿತಾನೇ ಇತ್ತು. 11:15 ಆಗೋಗ್ಬಿಟ್ಟಿತ್ತು. ನಂತರ ಟಿಫಿನ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಡ್ರೈ ಗೇಮ್ ಆಡೋಣ ಅಂತ ಹೋದ್ವಿ. ಆದರೆ ಕ್ಯೂ ತುಂಬ ಅಂದರೆ ತುಂಬಾ ಕ್ಯೂ ಇತ್ತು. ಇವರಿಗೆ ಸ್ವಲ್ಪ ಇದು ಡ್ರೈ ಗೇಮ್ ಒಂದು ಕಂಫರ್ಟ್ ಆಗಲ್ವಲ್ಲ, ಅವ್ರು ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ರು. ನಾವು ಮಾತ್ರ ಕ್ಯೂವಲ್ಲಿ ನಿಂತ್ಕೊಂಡು ಗೇಮ್ ಆಡ್ಕೊಂಡು ಬಂದ್ವಿ. ನಂತರ ನೆಕ್ಸ್ಟ್ ಗೇಮ್ ಆಡೋಣ ಅಂತ ಹೋಗ್ತಾ ಇದ್ವಿ. ಇದಕ್ಕೆ ಎಲ್ಲರೂ ಅಷ್ಟೇ ಎಲ್ಲರೂ ಕೂತ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಕ್ಯೂವಲ್ಲಿ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದು. ನಮ್ಮ ಸ್ನೇಹಂಗೆ ಮಾತ್ರ ತುಂಬ ಧೈರ್ಯ ಅಂತ ಬರೀ ಬಿಲ್ಡಪ್ ಕೊಡ್ತಾಳೆ ಅಷ್ಟೇ. ಅವಳ ಅಜ್ಜಿ ಅವಳಿಗೆ ಸ್ವಲ್ಪನೂ ಧೈರ್ಯ ಇಲ್ಲ. ಇವಳಷ್ಟೇ ಭಯ ಪಡೋರು ಯಾರೂ ಇಲ್ಲ ಅನಿಸುತ್ತೆ. ನೋಡಿ ಆಲ್ರೆಡಿ ಅವಳು ಭಯ ಪಡ್ಕೊಂಡು ಯಾರು ಸಿಗ್ತಾರೆ ಪಕ್ಕದಲ್ಲಿ ಎಲ್ಲರ ಕೈಯನ್ನು ಹಿಡ್ಕೊಂಡು ಕೂತ್ಕೊಬಿಡೋಳು ಟೈಟಾಗಿ. ನಾವಂತೂ ಎಷ್ಟು ನಕ್ಕಿದ್ದೀವಿ ಅಂದರೆ ನಾವು ನಗಾಡೋದಲ್ದಲೆ ಮುನ್ಗಡೆಯವ್ರ ಸಮೇತ ಅವಳು ಸ್ನೇಹನ ನೋಡ್ಬಿಟ್ಟು ನಗಾಡ್ತಾಯಿದ್ರು. ನಂತರ ಅವರು ನೋಡಿ ಹಾಯ್ ಅಂತ ಹೇಳ್ತಾಯಿದ್ರು, ವೀಡಿಯೋ ಮಾಡ್ಕೋತಾ ಇದ್ವಲ್ಲ. ನಾನಂತೂ ಎಷ್ಟು ನಗಾಡಿದ್ದೀನಿ ಅಂದರೆ ಅವಳಿಗೆ ಜೀವನೇ ಪಾಪ ಬಾಯಿಗೆ ಬಂದಂಗೆ ಆಯಿತು. ನಮಗೆ ಕಾಮಿಡಿ ಅನ್ನಿಸ್ಬೋದು, ಬಟ್ ಅವಳಿಗೆ ಅದಾಗ್ದಲೇ ಇರ್ಬೋದು. ನಮಗೋಸ್ಕರ ಅಂತ ಅವಳು ಆಟ ಆಡ್ತಾ ಇರ್ತಾಳೆ. ನಂತರ ನನಗೆ ಫೇವ್ರೆಟ್ ಗೇಮ್ ಅಂದರೆ ಇದು, ತುಂಬ ಇಷ್ಟವಾದ ಗೇಮು ಅಂದರೆ ಈ ಗೇಮು. ಇಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು. ಇದು ಹೊಸ ಗೇಮು, ನಾನು ಈ ಗೇಮ್ ಆಡಿರಲಿಲ್ಲ. ಫಸ್ಟ್ ಟೈಮ್ GRS ಅಲ್ಲಿ ಆಟ ಆಡಿದ್ದು. ಸ್ವಲ್ಪ ಫನ್ನಿಯಾಗೂ ಇತ್ತು ಮತ್ತು ಹ್ಯಾಪಿಯಾಗೂ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಅಷ್ಟೇ ಕೂತಿದ್ದ ಜಾಗದಲ್ಲಿ ನಾವು ಕೂತ್ಕೋತಾನೇ ಇರಲಿಲ್ಲ. ಇದನ್ನು ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ನೋಡಿದ್ದೆ, ರಿಯಲಾಗಿ ಆಡಿರಲಿಲ್ಲ. ಬಟ್ ತುಂಬ ಫನ್ ಅನ್ನಿಸ್ತು. ಲಾಸ್ಟ್ ಇಯರ್ ಕೂಡ ಈ ಗೇಮ್ ಇರಲಿಲ್ಲ. ನಂತರ ಅಲ್ಲಿಂದ ನಾವೇನು ಮಾಡ್ತೀವಿ, ವಾಟರ್ ಗೇಮಿಗೆ ಹೋಗ್ತೀವಿ. ವಾಟರ್ ಗೇಮಲ್ಲೂ ಅಷ್ಟೇ ಸ್ವಲ್ಪ ಡ್ಯಾನ್ಸು ಇದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ನಾವು ಮೊಬೈಲ್ ಇಟ್ಕೊಂಡೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾವೇನು ಮಾಡಿದ್ವಿ, ಇದೊಂದು ಕ್ಲಿಪ್ಪಿಂಗ್ ತೆಕ್ಕೊಂಡ್ವಿ ಅಷ್ಟೇ. ಅದು ಬೇರೆಯವ್ರ ಹತ್ರ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿದ್ದು ಕ್ಲಿಪ್ಪಿಂಗ್ ಇರಲಿ ಅಂತ. ಎಲ್ಲ ವಾಟರ್ ಗೇಮ್ದು ನಾವು ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಆ್ಯಕ್ಚುಲಿ ಹೋಗಿದ್ದು ಫನ್ಗೆ ಹೋಗೋಣ, ಫನ್ನಾಗಿರಬೇಕು, ಮೆಮೊರಬಲ್ ಆಗಿರಬೇಕು ಅಂತ ಹೋಗಿದ್ದು. ಹಾಗಾಗಿ ಇದೊಂದು ವಾಟರ್ ಗೇಮಿಂದು ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ನಂತರ ಆಲ್ರೆಡಿ ಟೈಮ್ ಆಗೇ ಹೋಯಿತು. ಡ್ರೈವ್ ಗೇಮ್ ಎಲ್ಲ ಆಡಿ ಮುಗಿಸೋ ಅಷ್ಟರಲ್ಲಿ 3 o'clock ಏನೋ ಆಗಿತ್ತು. ನಂತರ ಅವಾಗ ಮೊಬೈಲ್ ಇಟ್ಕೊಂಡು ಬಂದ್ವಿ. ಲಾಕರಲ್ಲಿ ಮೊಬೈಲ್ ಇಟ್ಟಿದ್ವಿ, ಅಲ್ಲಿವರೆಗೂ ಮೊಬೈಲ್ ಮುಟ್ಟಿರಲಿಲ್ಲ. ನಂತರ ನಾವು ಟಿಫನ್ ತಗೊಂಡ್ವಿ. ನಾನು ಮತ್ತು ಸ್ನೇಹ ವೆಜ್ ತೊಗೊಂಡ್ವಿ, ಇನ್ನಿಬ್ಬರು ನಾನ್ ವೆಜ್ ತೊಗೊಂಡ್ರು, ಮತ್ತು ಅವರು ಅಷ್ಟೇ ಎಗ್ ತೊಗೊಂಡ್ರು. ಏನೋ ಒಂಥರ ಚೆನ್ನಾಗಿತ್ತು, ಫನ್ನಾಗೂ ಕೂಡ ಇತ್ತು. ನನಗೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಂತರ ನಾವು ಮನೆಗೆ ಹೋಗ್ಬೇಕಾ ಅನ್ನೋ ಫೀಲಲ್ಲಿ ಹೋಗ್ತಾ ಇದ್ವಿ. ಫೀಲ್ ಆದ್ರೂ ಒಂಥರ ಚೆನ್ನಾಗಿತ್ತು. ಬಟ್ ಏನೋ ಖುಷಿ, ಏನೋ ಬಿಟ್ಟೋಗ್ತಾ ಇದ್ದೀವಿ ಅನ್ನೋ ಫೀಲ್ ಅಂತೂ ತುಂಬ ಅಂದರೆ ತುಂಬಾ ಫೀಲ್ ಇತ್ತು. ನೋಡಿ ಅಂದರೆ ಅಷ್ಟು ಹೊತ್ತು ಮೊಬೈಲ್ ಇಲ್ದಲೇ ಟೈಮ್ ಸ್ಪೆಂಡ್ ಮಾಡಿದ್ದು ಮೂಮೆಂಟ್ ಎಷ್ಟು ಖುಷಿ ಇರುತ್ತೆ ಅಂದರೆ, ಮೊಬೈಲ್ ಇಟ್ಕೊಂಡಾಗ ಆ ಮೂಮೆಂಟ್ ಬರೋಲ್ಲ. ಅದಕ್ಕೇ ಮೊಬೈಲೇ ಬೇಡ ಅಂತ ನಾವೆಲ್ಲರೂ ಡಿಸೈಡ್ ಮಾಡಿ ನಾವು ಹೋಗ್ತಾ ಇದ್ದು. ಆ್ಯಕ್ಚುಲಿ ಏನು ಅಂದರೆ ನಾನು ಸುಮ್ಮನೆ ಕ್ಲಿಪ್ಪಿಂಗ್ ತೆಕ್ಕೊಳ್ಳೋಣ ಅಂತ ತೆಕ್ಕೋತೀನಿ. ನಮ್ಮ ಸ್ನೇಹ ನೋಡಿ ಪಾಪಜ್ಜಿ ಅವಳು ಗುಡ್ಡಿ ನೋಡಿದಲೆ ಮೊಬೈಲ್ ನೋಡ್ಕೊಂಡು ಬಂದಿದ್ದೇ ಹೋಗ್ತಾಳೆ. ಎಷ್ಟು ನಗಾಡಿದ್ದೀವಿ ಅಂದರೆ ಅವಳು ಕೂಡ ಅಷ್ಟೇ ನೀನು ಬೇಜಾರು ಮಾಡ್ಕೊಳ್ದಲೆ ಅವಳು ನಗಾಡ್ಕೊಂಡು ಪೋಸ್ ಕೊಡ್ತಾ ಇರ್ತಾಳೆ. ನಾನು ಇಷ್ಟು ನಗಾಡಿದ್ದೀನಿ ಅಂತ ಇವ್ರು ಹೇಳ್ತಾ ಇರ್ತಾರೆ, ಇಲ್ಲ ಯೂಟ್ಯೂಬಿಗೆ ಹಾಕ್ಬೇಡ ಅಂತ. ಅವಳು ಪರವಾಗಿಲ್ಲ ಹಾಕು ಅಂತಲೇ ಹೇಳ್ಬಿಟ್ಟು ಹ್ಯಾಪಿಯಾಗಿ ತೊಗೊಂಡು ಯೂಟ್ಯೂಬ್ ಬೇಜಾರೇನು ಮಾಡ್ಕೊಳ್ಳಿಲ್ಲ. ಮಾತ್ರ ಎಷ್ಟು ಫನ್ನಿಯಾಗಿತ್ತು ಅಂದರೆ ನಗಾಡಿದ್ದೀವಿ ಅಂದರೆ ಅಲ್ಲಿ ನೋಡಿ ಆಲ್ರೆಡಿ ಅವಳಿಗೆ ಫನ್ ಅನ್ನಿಸ್ತಾ ಇದೆ. ಅಷ್ಟು ಚಿಕ್ಕ ಗುಂಡಿಗೆ ಬಿದ್ದೋಗ್ಬಿಟ್ನಲ್ಲ ಅನ್ನೋ ಬೇಜಾರು ಕೂಡ ಅವಳಿಗಿಲ್ಲ, ನಗು ಬರ್ತಾಯಿತ್ತು ಮಾತ್ರ. ನಂತರ ಅಲ್ಲೇ ಕೆಲವೊಂದೊಂದು
ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ನೈಟು 6 ಆಗೋಗಿತ್ತು ಆಲ್ರೆಡಿ. ನಾವು GRS ಅಲ್ಲಿ ಕೆಲವು ಫೋಟೋಸ್ ತೆಗೆಸಿದ್ವಿ, ಅದನ್ನು ಸೆಲೆಕ್ಟ್ ಮಾಡೋಣ ಅಂತ ಹೋಗಿ ಅಲ್ಲಿ ನಮ್ಗೆ ಯಾವ್ಯಾವ ಫೋಟೋಸ್ ಬೇಕು ಅವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಂತರ ಹೋಗೋದಕ್ಕೆ ಮನಸ್ಸೇ ಇಲ್ಲ. ಆ್ಯಕ್ಚುಲಿ ಅವರೆಲ್ಲ ಅಲ್ಲೇ ಉಳ್ಕೊಳ್ಳೋಣ ಇವತ್ತು ಅಂತ ಹೇಳ್ತಾರೆ. ನನಗೆ ಪರ್ಸ್ನಲ್ ಕಾರಣಗಳಿಂದ ನನಗೆ ಅಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೇ ಎಲ್ಲರೂ ಅಷ್ಟೇ ಅಮೌಂಟೆಲ್ಲ ಪೇ ಮಾಡಿಬಿಟ್ಟು ಫೈನಲ್ಲಾಗಿ ಆ್ಯಕ್ಚುಲಿ GRS ಇಂದ ನಾವು ಇನ್ನೂ ಸ್ನೋ ಪಾರ್ಕಿಗೆ ಹೋಗಿರಲ್ಲ. ಅದಕ್ಕೇ 6 ಗಂಟೆ ಆಗಿರುತ್ತೆ, ಹೋಗೋಕ್ಕೆ ಮನಸ್ಸೇ ಇರಲ್ಲ, ಬೇಜಾರು ಕೂಡ ಆಗ್ತಾ ಇರುತ್ತೆ. ಅಯ್ಯೋ ಇಷ್ಟು ಬೇಗ ಹೋಗ್ಬೇಕಲ್ಲ, ಇದೆಲ್ಲ ಮಿಸ್ ಮಾಡ್ಕೊಂಡ್ವಲ್ಲ, ಎಷ್ಟು ಚೆನ್ನಾಗಿತ್ತು ಅನ್ನೋ ಫೀಲ್ ಕೂಡ ಇತ್ತು. ಹಾಗೆಯೇ ಫೀಲ್ ಮಾಡಿಕೊಂಡೇ ಹೊರಗಡೆ ಹೋಗ್ತಾ ಇದ್ದು. ಯಾಕಂದರೆ ನಾವು ಇನ್ನೂ 8 ಇರ್ತೀವಿ ಅನ್ನೋದಿಲ್ಲ, ಬಟ್ ನಮಗೆ ಅದೇ ಮೂಮೆಂಟಲ್ಲಿತ್ತು ನೀರಲ್ಲೆಲ್ಲ ಆಟ ಆಡಿದ್ದು ಎಲ್ಲ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಂತರ ನೋಡಿ ಇವರು ಚಿಕ್ಕ ಹುಡುಗಿ ಥರ ಬರ್ತಾಯಿದ್ದಾರೆ. ಇವರೊಬ್ಬರೇ ನಮ್ಮ ಗ್ರೂಪಲ್ಲಿ ಚಿಕ್ಕ ಹುಡುಗಿ ಥರ ಫನ್ನಿಯಾಗಿ ಕ್ಯೂಟಾಗಿ ಆಡಿದ್ದು ಅಂದರೆ, ಆದರೂ ಚೆನ್ನಾಗಿತ್ತು. ನಂತರ ನಾವು ಹೋಗಿದ್ದೆ ಸ್ನೋ ಪಾರ್ಕ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. GRSಗೆ ಯಾರೇ ಬಂದಿರಲಿ ಸ್ನೋ ಪಾರ್ಕಿಗೆ ಬರ್ದಲೇ ಅಂತೂ ಹೋಗೋದೇ ಇಲ್ಲ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆದರೆ ಸ್ನೋ ಪಾರ್ಕ್. ಅದರಲ್ಲಿ ಅವ್ರು ಯಾರೂ ಅರ್ಜೆಂಟ್ ಮಾಡ್ತಾ ಇರಲಿಲ್ಲ. ನಾನು ಬೇಗ ಹೋಗೋಣ ಬನ್ನಿ ಬೇಗ ಹೋಗೋಣ ಅಂತ ಎಷ್ಟು ಕರೆದ್ರು ಅಷ್ಟೇ ಅವರು ಸ್ಲೋಗೆ ಬರ್ತಾಯಿದ್ರು. ಬಂದ ತಕ್ಷಣ ವೆಲ್ಕಮ್ ಮಾಡಿದ್ರು ಅವರು. ನಮ್ಮದು ಬ್ಯಾಂಡ್ ಇತ್ತಲ್ಲ ಎಷ್ಟು ಜನ ಅಂತ ಎಲ್ಲ ಅವರು ಕೌಂಟ್ ಮಾಡ್ಕೊಂಡು ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಆದ ತಕ್ಷಣ ನಮಗೆ ಬಟ್ಟೆ ಕೊಡ್ತಾರೆ. ಅಲ್ಲಿದೆ ಜರ್ಕಿನೆಲ್ಲ ಹಾಕೋದ್ರಿಂದ ಇವರೇ ನಮಗೆ ಅಡ್ವೈಸ್ ಕೊಡೋದು. ಅದರೊಳಗಡೆ ಹೋದ ತಕ್ಷಣ 1 ಅವರ್ ಮೇಲೆ ನಮಗೆ ಇರೋಕ್ಕಾಗಲ್ಲ, ಚಳಿ ತಡಿಯೋಕ್ಕಾಗಲ್ಲ ಅಂತ ಎಲ್ಲ ಪೂರ್ತಿ ಅವರು ಡೀಟೇಲಾಗಿ ಹೇಳ್ಕೊಡ್ತಾರೆ. ಆಗಲಿಲ್ಲ ಅಂದರೆ ಹೊರಗಡೆ ಬಂದುಬಿಡಿ ಅಂತ ಎಲ್ಲ. ನೋಡಿ ನಮ್ಮ ಸ್ವಾತಿನೂ ಅಷ್ಟೇ ಫೋಸ್ ಕೊಡೋದ್ರಲ್ಲಿ ಮಾಲಾ ಅವರು ಸ್ವಾತಿ ಅವರು ಎಲ್ಲ ಎತ್ತಿದ ಕೈ ಆಮೇಲೆ ಫೈನಲಾಗಿರಲಿ ಅಂತ ಒಂದು ಫೋಟೋ ಪಿಕ್ನೂ ತೆಕ್ಕೋತೀವಿ. ನಂತರ ನಂಗೆ ಸ್ವಲ್ಪ ಭಯ ಆಗೋಯ್ತು, ಯಾಕಂದರೆ ಫುಲ್ ಎಲ್ಲ ಕತ್ಲೆ ಫುಲ್ ಬ್ಲ್ಯಾಕ್ ಆಗಿತ್ತು. ಆಮೇಲೆ ಸ್ವಲ್ಪ ಬ್ಲೂ ಆಗೋಯ್ತು. ನಮಗೆ ಭಯ, ನಮ್ಮನ್ನು ನೋಡ್ಕೊಳಕ್ಕೆ ನಮಗೆ ಭಯ ಆಗ ರೇಂಜಿಗೆ ಭಯ ಆಗೋಯ್ತು. ನೋಡಿ ಅದರಲ್ಲೂ ಮೇಡಮ್ ಅವರು ಫೋಸ್ ಕೊಡ್ತಾ ಇದ್ದಾರೆ. ಆಮೇಲೆ ಒಳಗಡೆ ಹೋದ ತಕ್ಷಣ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಖುಷಿ ಆಗೋಯ್ತು. ಯಪ್ಪ ಒಂದೊಂದು ಸತಿ ಹೋದಾಗಲೂ ಒಂದೊಂದು ಥರ ಇರುತ್ತಲ್ಲ ಅನ್ನೋ ಒಂದು ಖುಷಿ ಆಯಿತು. ಪಾಪ ಅವ್ರು ನೋಡಿ ಅವರು ಎಷ್ಟು ಆ ಚಳಿಲೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರಲ್ಲ, ಅದು ಒಂದು ಸ್ವಲ್ಪ ಇದನ್ನಿಸ್ತು. ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರ ಆಲ್ರೆಡಿ ನಾವೆಲ್ಲೋ ಬೇರೆ ಇದಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನೋ, ಬೇರೆ ಜಗತ್ತಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಕೂಡ ನಮ್ಮಲ್ಲಿತ್ತು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಕಲರ್ಫುಲ್ಲಾಗಿತ್ತು. ಇಷ್ಟು ನನಗಂತೂ ಹೇಳಕ್ಕೆ ವರ್ಡೇ ಇಲ್ಲ ಅಂದ್ಬಿಡಿ, ಅಷ್ಟು ಚೆನ್ನಾಗಿತ್ತು. ಅದನ್ನು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡು ನಾವು ಚಿಕ್ಕ ಮಕ್ಕಳೇ ಆಗೋಗ್ಬಿಟ್ವಿ. ಅಷ್ಟು ಚಿಕ್ಕ ಮಕ್ಕಳು ಅನ್ನೋ ಎಷ್ಟೋ ವರ್ಷ ಆದಮೇಲೆ ನಾವು ಕೂಡ ಮಕ್ಕಳಾಗೋದ್ವಿ ಅನ್ನೋ ಒಂದು ಫೀಲ್ ಇದೆ. ಇನ್ನೂ ಚೆನ್ನಾಗಿತ್ತು. ಸ್ನೋ ಪಾರ್ಕೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಆಟೋದಲ್ಲಿ ಬರಬೇಕಾದ್ರೆ ಆಟೋ ಅಣ್ಣ ಹೇಳ್ತಾರೆ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ. ನಮಗೆ ಆಲ್ರೆಡಿ ತಲೆ ನೋವ್ತಿತ್ತು, ಹಾಗಾಗ್ಬಿಟ್ಟು ನಾವು ಮುಂಚೆನೇ ಹೇಳಿದ್ವಿ ಅಣ್ಣ ನಾವೆಲ್ಲಾದರೂ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಣ್ಣ ಅಂತ. ಆಗ ನಮಗೆ ಅವಣ್ಣ ಈ ಕೆಫೆ ನಮಗೆ ಹೇಳ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಲೀನಾಗೂ ಇತ್ತು. ಆ ಕಾಫಿ ಕುಡಿದ ತಕ್ಷಣ ಮೈಂಡ್ ಸ್ವಲ್ಪ ಫ್ರೆಶ್ ಕೂಡ ಆಯಿತು. ನಾನು ಅವ್ರದ್ದೇ ವೀಡಿಯೋ ಮಾಡ್ತಾಯಿದ್ದೀನಿ, ನನಗೆ ಫೋಸ್ ಕೊಡ್ತಾಯಿದ್ರು. ನಂತರ ನಾವು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೆಕ್ಕೊಂಡು ನಂತರ ಮನೆ ಕಡೆಗೆ ಹೋಗೋಣ. ಆಲ್ರೆಡಿ ಟೈಮ್ ಆಗೋಗಿತ್ತು ನಮಗೆ, ಅಲ್ಲೇ 8 ಪ್ಲೇಸ್ ಆಗಿತ್ತು. ನಂತರ ನೋಡಿ ಎಲ್ಲರೂ ಅಷ್ಟೇ ವೀಡಿಯೋ ಫೋನ್ದು ಮುಂಚೆ ಫೋಟೋ ವೀಡಿಯೋಸ್ ಎಲ್ಲನೂ ಅಷ್ಟೇ ಎಡಿಟ್ ಮಾಡ್ಕೊಂಡು ಪಾಪ ಈವಣ್ಣನೇ ಎಷ್ಟು ಹುಷಾರಾಗಿ ಕರ್ಕೊಂಡು ಬಂದರು. ಓಕೆ ಬಾಯ್ ಅಂತಲೂ ಹೇಳಿ ಟ್ರೈನ್ ಆಲ್ರೆಡಿ ವೆಯ್ಟ್ ಮಾಡ್ತಾಯಿತ್ತು. ನಮ್ಮ ಫ್ರೆಂಡ್ಸ್ ಇಬ್ಬರೂ ಅಷ್ಟೇ ಟಿಕೆಟ್ ತರಕ್ಕೆ ಹೋಗಿದ್ರು, ಸ್ವಾತಿ ಮತ್ತು ಸ್ನೇಹ. ಹಾಗೆ ನಾನು ಮತ್ತು ಇವರು ಮಾತಾಡ್ಕೊಂಡು ಹೋಗ್ತಾಯಿದ್ದು. ಇದಾಗಿತ್ತು ಇವತ್ತಿನ ಲಾಗ್. ಯಾರಿಗೆಲ್ಲ GRSಗೆ ಹೋಗಬೇಕು ಅನಿಸಿದರೆ ಪ್ಲೀಸ್ ಒಂದು ಸರ್ತಿ ಹೇಳ್ತೀನಿ, ಒಂದು ಸರ್ತಿ ಹೋಗಿ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.